ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ಶಿವಯೋಗಿ ಅಂತ ಹುಂಬರಡಿ ರೀ. ನಿಮ್ದು ಯಾವ್ರಿ? ಹುಂಬರಡಿ. ನೀವು ಗೋಂಜಾಳನ ಎಷ್ಟು ಎಕರೆ ಹಾಕ್ತಿರಿ? ಒಂದು 10 ಎಕರೆ ಹಾಕಿವ್ರಿ. ರಾಶಿ ಕಂಪ್ನಿದ ಹಾಕಿದೇವಿ ಗೊಂಜಾಳನ. ಪೂರ ಕಾಳಾಗೈತ್ರಿ. 34-14 ಅಂತ ರಾಶಿ ಕಂಪ್ನಿದ. ಚಲೋ ಐತ್ರಿಪ್ಪ, ಒಳ್ಳೆ ವೆರೈಟಿ ಐತಿ. ಚಲೋ ಐತಲ್ಲ. ಹಿಂದಾದ್ರೂ ನಾವು ಮಲ್ಲಿ ಬೆಳೆದ ನಾವು ನೋಡೇವಿ. ಈಗಾದ್ರೂ ನಿಮ್ಮರ ಅಂಗಡಿಯರ್ ಹೇಳಿದ್ರು, ತುಂಗಭದ್ರ ಒಂದು ಅಗ್ರೋ ಸೆಂಟರ್ನವ್ರು ಹೇಳಿದ್ರೆ ಅದಕ್ಕೆ ನಾವು ಒಂದು 4.5 ಎಕರೆ ಹೊಲ ಆಗ್ತದ್ರಿ. ಇದು ಮಣ್ಣರ ಶಿವಗಣ್ಣ ಕಡೆ ಮನಿ ಅಂತಂದ ಹಂಚಿನ ಮನಿ ಅಂದ ಅವ್ರ ಕ್ಷೇತ್ರದೊಳಗ ಹಾಕ್ಯಾರ್ರಿ. ಒಳ್ಳೆ ಐತಿ. ಎಲ್ಲಿ ಆದ್ರೂ ಒಂದ್ ಗರಿನೂ ಒಣಗಿಲ್ರಿ. ಎಲ್ಲಿ ಒಂದ್ ಗರಿ ಒಣಗಿಲ್ಲ. ಈಗ ಮುರ್ಕೊಂಡು ಸರಿಯಾಗಿ ಕರೆಕ್ಟ್ ಏನ್ಸ್ಬಿಡ ನಮ್ ರೈತರು ತೋರ್ಸನ್ರ ಯಾರು ಬೇಡ ಅಂತಾರ್ರಿ. ರೈತರು ಒಳ್ಳೇದಾಗ್ಬೇಕು. ಎಣಿಸ್ಬಿಡ್ರಿ. ಮೊದ್ಲೇ ಕಲ್ಲ ಒಂದು ಕಾಸು ಹುಲ್ಲಿರಿ. ಇವಾಗ ಇಲ್ಲಿ ಗುರುತು ಮಾಡಿದ್ರಲ್ಲ, ಅಲ್ಲಿಂದ ಎಣಿಸ್ತೀರಿ? ಹೌದ್ರಿ, ಎಣಿಸ್ತಿರ್ತಿ. ಸಾಲ ಎಷ್ಟು ಅದಾವ ನೋಡನ್ರಿ. ಗುರ್ತ್ ಮಾಡ್ಯಾವಲ್ರಿ, ಅಲ್ಲಿಂದ ಎಣಿಸ್ತೇನೆ ನೋಡ್ರಿ. 1 2 3 4 5 6 7 8 9 10 11 12 13 14 15 16 ರೌಂಡ್ ಐತಿ ನೋಡ್ರಿ. 16 ಸಾಲ ಐತ್ರಿ. 16 ಸಾಲ ಐತಿ. ಅಂದ್ರೆ ತುಂಬಾ ತುದಿ ಮಟನ ಕಾಳ ಐತ್ರಿ. ಕಾಳ ಐತ್ರಿ. ಪೂರ ತುದಿ ಮಟ ಕಾಳ ಐತ್ರಿ. ಒಳ್ಳೆ ಸೈಜ್ ಐತ್ರಿ. ಒಳ್ಳೆ ಸೈಜ್ ಕಾಳಿಗಳ ಚಲೋ ಐತ್ರಿಪ್ಪ. ರಾಶಿ ಕಂಪ್ನಿದು ಗೊಂಜಾಳ ಚಲೋ ಐತಿ. ತುದಿ ಮಟನ ಕಾಳ ಐತ್ರಿ. ಒಂದ್ ವೇಳೆ ಮಳಿ ಬಂದಿಂದ ಮ್ಯಾಗಿಂದ ಆದ್ರ ಮಳಿ ಬಂದ್ರು ಕಾಳ ಡ್ಯಾಮೇಜ್ ಆಗಲ್ಲ. ಮ್ಯಾಗ ಪೂರ ಬುತ್ತಡ ಮುಚ್ಕೊಂಡಿರ್ತೈತಿ. ತೆನಿ ಮಟ ಪೂರ ಮಟನ ಕಾಳ ಇರ್ತೈತಿ. ಮ್ಯಾಗ ಮುಚ್ಕೊಂಡ್ ಒಟ್ಟ ನೀರ್ ಒಳಗ್ ಕರ್ಕೊಳಲ್ಲ. ನೀರ್ ಒಳಗ್ ಹೋಗಲ್ಲ. ಒಣಗಿಂದ ಮಳಿ ಆದ್ರೂ ಸಹಿತ ನೀರ್ ಹೋಗಂಗಿಲ್ಲ. ಕಾಲ್ ಡ್ಯಾಮೇಜ್ ಅನ್ನೋದು ಬರಲ್ಲ. ಫಂಗಸ್ ಅನ್ನೋದು ಆಗಂಗಿಲ್ಲ. ಈಗ ನೀವು ಇದಕ್ಕ ಯಾವ ಬಿತ್ತಿರೋದ್ರಿ? ಇದನ್ನ ಜೂನ್ 14ನೇ ತಾರೀಕು ಇಲ್ಲ 12ನೇ ತಾರೀಕಿಗೆ ಬಿತ್ತಿ. ಜೂನ್ 12ಕ್ಕೆ ಬಿತ್ತಿರಿ. ಬಿತ್ತಬೇಕ್ರಿ ಯಾವ ಗೊಬ್ಬರ ಹಾಕಿದ್ರಿ ಇದಕ್ಕ? 20 ಹಾಕಿದ್ವಿ. 20 ಸ್ವಲ್ಪ ಯೂರಿಯಾ ಕುಡಿಸಿ ಹಾಕಿದ್ವಿ. ಮತ್ ತಿರುಗಿ 2ನೇ ಟರ್ಮ್ ಒಂದ್ 20 ದಿವಸದ ಮ್ಯಾಗ ಒಮ್ಮೆ ಯೂರಿಯಾ ಹೋಗೇವಿ. ಮತ್ತ ಒಂದ್ ತಿಂಗಳ ಬಿಟ್ಟು ಒಂದ್ 20 ಒಂದ್ ಯೂರಿಯಾ ಕುಡಿಸಿ ಹೋಗಿದ್ವಿ. ಮತ್ತೆ ಪೊಟ್ಯಾಶ್ ಗಿಟಾಶ್ ಏನ್ ಯಾವ ಹಾಕಲ್ರಿ? ಹಾಕ್ಬೇಕಲ್ರಿ ಸುಗರ? ಪೊಟ್ಯಾಶ್ ಹಾಕ್ಬೇಕು ಇಲ್ರಿ. ಇದಕ್ಕ ಚಲೋ ಐತಲ್ರಿ. ಮತ್ ಪೊಟ್ಯಾಶ್ ಹಾಕಿರ ಏನ ಗೊಬ್ಬರ ಜಾಸ್ತಿ ಹಾಕಿರ ಏನ್ ಉಪಯೋಗ? ಅಲ್ಲ, ಏನ್ ಉಪಯೋಗ ಇಲ್ಲ ಅಂತಲ್ಲ. ಉಪಯೋಗ ಏನಾಗತ್ತಂದ್ರಿ, ಈಗ ನೀವ್ ನೋಡ್ತಾ ಇದ್ರಿ ಮೊದ್ಲಕ್ಕೆಲ್ಲ ಗೊಂಜಾಕ ನಾವು ಔಷಧಿನ ಹೊಡ್ತಿದ್ವಿ, ಸಿಂಪಡಣೆ ಮಾಡ್ತಿದ್ದಿಲ್ಲ. ಈಗ ಯಾಕೆ ಔಷಧಿ ಸಿಂಪಡಣೆ ಮಾಡ್ಬೇಕಂದ್ರ ನಾವು ಗೊತ್ತೈತಿ, ಬರೀ ಯೂರಿಯಾ DAP ಪೊಟ್ಯಾಶಿಯಂ ಅಷ್ಟ ಹಾಕ್ತಾವ ನಾವು. ಟಾಣಿ ಗೊಬ್ಬರ ನೀವು ಹಾಕಲ್ಲ. ಇನ್ ನೋಡ್ರಿ, ನೀವು ಪೊಟ್ಯಾಶಿಯಂ ಹಾಕಿಲ್ಲ. ಪೊಟ್ಯಾಶ್ ಹಾಕಿವ್ರಿ. ಅದಕ್ಕೆ ಏನಂದ್ರಿ, ಈ ರಾಸಾಯನಿಕ ಗೊಬ್ಬರ ಬರೀ ಜಾಸ್ತಿ ಹಾಕೋದ್ರಿಂದ ಏನಾಗತ್ತಂದ್ರ ಭೂಮಿ ಫಲವತ್ತತೆ ಹಾಳಾಕಂತ ಬರ್ತರಿ. ಭೂಮಿ ಒಳಗ ಸೂಕ್ಷ್ಮ ಜೀವಿ ಇರ್ತಾವ್ರಿ. ಆ ಸೂಕ್ಷ್ಮ ಜೀವಿಗಳು ಏನಾಗ್ತಾವಂದ್ರಿ, ಸಾಯ್ತಾ ಬರ್ತಾ ಇದಾವ್ರಿ. ಅಂದ್ರ ರೋಗ ನಿರೋಧಕ ಶಕ್ತಿ ಭೂಮಿ ಒಳಗೆ ಕಮ್ಮಿ ಆಗೈತ್ರಿ. ಇವಾಗ ನೀವು ಮೊದ್ಲಿಕ್ಕೆಲ್ಲ ನೀವು ಸಣ್ಣರಿದ್ದಾಗ ಅಂದ್ರೆ ನಿಮ್ಮ ಅಪ್ಪಾರ ಕಮತ ಮಾಡ್ಬೇಕಾರ ಅವತ್ತ ಎದ್ನಾರ ನಿಮ್ ಹೊಲಕ್ಕೆ ಔಷಧಿ ಸಿಂಪಡಣೆ ಮಾಡಿದ್ರ ಇಲ್ಲ ಬಿಡ್ರಿ, ಗೊಬ್ಬರ ಹಾಕ್ತಿದ್ರ? ನಾವ ಸಣ್ಣಗಿರ್ತ ಹೇಳ್ರಿ, ನಾವು ಕಮ್ತಕ್ ಬಂದಾಗ ಈಗ ಇತ್ಲಿತ್ಲ ಚಲೋ ಆಗೈತ್ರಿ. ಈಗ ಎಷ್ಟು ವರ್ಷದಿಂದ ಔಷಧಿ ಸಿಂಪಡಣೆ ಮಾಡ? 7-8 ವರ್ಷ ನೋಡ್ರಿ ಅಷ್ಟ. ಎಣ್ಣೆ 7 ವರ್ಷದಿಂದ ಇತ್ಲ ಗೊಂಜಾಳಕ್ಕೆ ಎಣ್ಣೆ ಗೊಬ್ಬರ ಇವು ಚಲೋ ಆಗಿದ್ದು. ಮೊದ್ಲಿಗ ಯಾವ ಸುದ್ದಿ ಇಲ್ರಿ ಇಲ್ಲಿ ಮಠ ಆದ್ರಿ. ಅವಾಗ ನೀವು ಸಗಣಿ ಗೊಬ್ಬರ ಏನಾದ್ರು ಹಾಕ್ತಿದ್ರ? ಅವಾಗ ಸ್ವಲ್ಪ ಹಾಕ್ತಿದ್ವಿ. ಸಗಣಿ ಗೊಬ್ಬರ ಮನ್ಯಾಗ ಎತ್ತ ಇರ್ತದ, ದನದ ಸಗಣಿ ಇರ್ತದ ಹಾಕ್ತಿದ್ವಿ. ಈಗ ಯಾವ ದನಾನು ಇಲ್ಲ, ಎಲ್ಲ ಹೋಗ್ಯವು. ಎಲ್ಲ ಗಾಡಿ ಬಂದ್ಮ್ಯಾಕ ಎಲ್ಲಾ ಸರ್ಕಾರಿ ಗೊಬ್ಬರ. ಅಂದ್ರ ನೀವು ಇವನ್ ಹಾಕಲ್ರಿ. ಹಾಕ್ಲ ಸಂಬಂಧ ಏನಂದ್ರ ನಾವು ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು. ಸೆಕೆಂಡ್ ಟೈಮ್ ಅಥವಾ 2-3ನೇ ಟೈಮ್ ಹಾಕ್ತಿರಿ ನೀವು. ಹೊಡಿ ಕೇಳೋತ್ನಾಗ ಅಲ್ಲಿ ಮೊಣಕಾಲ್ ಮಠ ಬಂದಾಗ ಹಾಕ್ತಿರಲ್ಲ, ಬರೀ ಯೂರಿಯಾ 20 ಹಾಕ್ಬಿಡದ್ರಿ. ಯೂರಿಯಾ 20 ಇರುತ್ತಂದ್ರ ಬರೀ ಯೂರಿಯಾ DAP ಅಷ್ಟೇ ಇರ್ತೈತಿ. ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಆದ್ರೆ ಇನ್ನೂ ಕಾಳಿನ ತೂಕ ಜಾಸ್ತಿ ಆಗ್ತೈತಿ. 10-26 10-26 ಹಾಕಿ ನಡೀತೈತಿ. 10-26 ಎಲ್ಲ ಇರ್ತೈತಿ. ನೀವು ಹಾಕಿರಿ 10-26 ಹಾಕಿಲ್ಲ. ಯಾಕಂದ್ರ ನೀವು 10-26 ಹಾಕ್ಬೇಕು. ಬಿತ್ತಬೇಕಾರ ಹಾಕ್ರಿ. ಆಮೇಲೆ ಒನ್ನೆ ಗೊಬ್ಬರ ಹಾಕ್ತಿರಲ್ಲ ಅವಾಗ ಹಾಕ್ರಿ. ಈ ಸಿಗ್ಲಿಲ್ಲ ಅನ್ ಟೈಮ್ನಾಗ ಅಷ್ಟೇ ಹಾಕ್ಬೇಕ್ರಿ. ಇವನ್ನ ಸಿಗ್ತಾವ. ಯೂರಿಯಾ ಬಿಟ್ರ ನಿಮ್ಗೆ ಪೊಟ್ಯಾಶ್ ಸಿಗ್ತೈತಿ, 10-26 ಸಿಗತೈತಿ. ಅದಕ್ಕೆ ಒನ್ನೆ ಟೈಮ್ ಗೊಬ್ಬರ ಹಾಕ್ತಿರ್ತಾರಲ್ಲ ಅವ ಹಾಕ್ರಲ್ಲ, 2ನೇ ಟೈಮ್ ಗೊಬ್ಬರ ಹಾಕ್ತಿರಲ್ಲ ನಡೀತೈತಿ. ಅಂದ್ರ ಅದನ್ನ ಹಾಕಿದ್ರೆ ಇಳುವರಿ ಜಾಸ್ತಿ ಆಗ್ತದೆ. ಆಮೇಲೆ ನೀವು ಟಾಣಿ ಗೊಬ್ಬರ ಹಾಕ್ಬೇಕು. ಈಗ ನೀವು ಹಾವೇರಿ ಹಾಕ್ತಿರಿ. ಹಾವೇರಿ ನೀವು ಯಾರ ಅಂಗಡಿ ಇದು ತರೋದು ಗೊಂಜಾಳನ? ತುಂಬದ್ರ ರೀ. ಅಲ್ಲಿ ತರ್ತಿರಲ್ಲ ನೀವು. ಅಲ್ಲಿ ತಂದಾಗ ನೀವು ಅವ್ರ ಒಂದ್ 5 kg 10 kg ಬಗೆಟ್ ಇರ್ತಾವ. ಅವ್ರ ಅಂಗಡಿಯಾಗ ಎಲ್ಲ ಪ್ಯಾಕೆಟ್ ಇಟ್ಟಿರ್ತಾರ. ಅವ್ರ ಅಂಗಡಿ ಅಂತಲ್ಲ, ನೀವ್ ಯಾರ ಅಂಗಡಿ ತೊಗೊಂಡ್ರು ಇರ್ತಾವ್ರಿ. ನೀವು ಜಾಸ್ತಿ ಅವ್ರ ತುಂಗಭದ್ರ ಅಂಗಡಿಯಾಗ ತರದಾದ್ರಿ, ಅವ್ರ ಅಂಗಡಿಯಾಗ ಇಟ್ಟಿರ್ತಾರ. ನೀವು ಬೇಕಾರೆ 5 kg 10 kg ಪ್ಯಾಕೆಟ್ ಅವ್ನ್ ತಗೋಬೇಕ್ರಿ. ಅವ್ನ್ ತಗೊಂಡ್ ಹಾಕಿದ್ರಂದ್ರ ಏನಾಕತ್ತಂದ್ರ, ಈಗ ನೀವು 1 ಎಕರೆಗೆ ಏನು ಸಗಣಿ ಗೊಬ್ಬರ ಕೊಡ್ತಿರಲ್ಲ, ಅದು ಒಂದ್ 700-800 ರೂಪಾಯಿ ಇರ್ತದ್ರಿ ರೇಟ್. ಅದು ಒಂದ್ ಹಾಕಿದ್ರಿಂದ ನೀವು 1 ಎಕರೆಗೆ 1 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಕೊಟ್ಟಂಗ ಅದನ್ನ. ಅಷ್ಟು ಕಸ ಇರುತ್ತೆ ಅದ್ರೊಳಗ. ನಾವೇನ್ ಮಾಡ್ತೇವೆ, ಗೋಮರ ಇನ್ನೊಂದು 600 ರೂಪಾಯಿ 500-600 ರೂಪಾಯಿ ಹಾಕಿದ್ರ DAP ಬರ್ತೈತಿ. ಇದಕ್ಕೆ 5 kg 10 kg ನಾವು
ಜನ ಹಂಗದ ಮತ್ತ ಈ ವರ್ಷ ಮತ್ತ ಹಾಕಂಗಲ್ರಿ ಯಾರ ಹೆಚ್ಚು ಕಮ್ಮಿ ರೈತರು ಹಾಕಂಗಿಲ್ಲ, ಯಾರು ಹಾಕ್ತಾರ ಯಾರು ಹಾಕಂಗಿಲ್ಲ. ಈಗ ನಿಮಗಂತೂ ಗೊತ್ತಿದ್ದಿಲ್ರ, ಹಾ. ಈಗ ನಾವಂತೂ ನೀವು ಅದ್ರ ಬಗ್ಗೆ ಮಾಹಿತಿ ಹೇಳಿವಿ. ನಾವು ಹೊಲ ನೋಡಿರ್ತವ್ರಿ ಅಂತ ರೈತರು, ಹಾಕನ ಬಿಡ್ರಿ ಹಾಕನ ನಮಗೂ ಎಷ್ಟೋ ಮಂದಿ ರೈತರು ಹೇಳ್ಯಾರ್ರಿ ಅದನ್ನ. ಹಾಕ್ಬೇಕ್ರಿ ಹಾಕ್- ಹಾಕ್ಬೇಕು. ನೀವು ಲಾಸ್ಟ್ ಇಯರ್ ಹಾಕಿಲ್ಲ, ಈ ವರ್ಷ ಹಾಕಿಲ್ಲ. ನೀವು ಇಲ್ಲ ರೀ. ಮುಂದ್ ವರ್ಷಕ್ಕಾದ್ರೆ 1 ಎಕರೆ 2 ಎಕರೆ ಹಾಕಿ ಚೆಕ್ ಮಾಡಿ ನೋಡ್ರಿ. ಹ್ಞೂ ರೀ. ನೀವು ಹೇಗ್ ತಗೋರಿ ನೀವು ಬೇಕಾರ. ಏನ್ರ ಸಮಸ್ಯೆ ಟಾಣಿಕ್ ಗೊಬ್ಬರ ಏನ್ರಿ? ಟಾಣಿಕ್ ಗೊಬ್ಬರ ಕ್ಯಾಲ್ಸಿಯಂ ಕೊರತೆ ಹಾ, ಅದ್ರೊಳಗೆ ನೀವ್ ಹೇಳಿದ್ರಲ್ಲ ಇದ ನೋಡ್ರಿ, ಅದ್ರೊಳಗೆ ಇರ್ತಂದ್ರ ಜಿಂಕು, ಬೊರಾನು, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಇವೆಲ್ಲ ಕೊರತೆ ಇದ್ದ ಇರ್ತಾವ. ಸಲ್ಫರ್, ಮಾಲಿಬ್ಡಿನಮ್ ಒಂದ್ 12 ತರದ ಪೋಷಕಾಂಶ ಇರ್ತಾವ. ಅದೇನಂದ್ರ ನಿಮ್ ಯೂರಿಯಾ DAP ಸಿಗಲ್ಲ. ಪ್ರತಿ 1 ಎಕರೆಗೂ ಹಾಕ್ಬೇಕು. ಪ್ರತಿ 1 ಎಕರೆ ಹಾಕ್ಬೇಕ್ರಿ ಅದನ್ನ. ಎಕರೆಕ್ ಒಂದೊಂದು ಪ್ಯಾಕೆಟ್ ಆದ್ರಿ ಈಗ ಔಷಧಿ ಸಿಂಪಡಣೆ ಮಾಡ್ರಿ. ಇದ ನ್ಯಾನೋ ಯೂರಿಯಾ ಹಾಕಿ ಹೊಡೆದಿದ್ವಿ. ಹ್ಞೂನ್ರಿ. ಒಂದ್ ಟಾಣಿಕ್ ಹಾಕಿದ್ವಿ ಸಬ್ಸಿಡಿ ತಂದು. ಹ್ಞೂನ್ರಿ. ಇವ್ರಿಗೆ ಮತ್ತೆ ಯಾವ ಹಾಕಿಲ್ಲ. ಇಲ್ಲ. ನ್ಯಾನೋ ಯೂರಿಯಾ ಒಂದ್ ಟಾಣಿಕ್ ಹಾಕಿದ್ವಿ. ಹಾಕಿದ್ರಿ. ಈ ರೋಗ ನಂಗಂದ್ರ ರೋಗ ಬಂದಿಲ್ರಿ. ರೋಗ ಏನಿಲ್ಲರಿ, ನೋಡ್ರಿ ಒಂದರ ಗರಿ ಎಲ್ಲಾರ ಇದಾಗ್ಯವನ ಹೆಂಗ ಇಲ್ ಬಿಡ್ರಿ. ರೋಗದ್ ಏನ್ ಇಲ್ರಿ. ಆಮ್ಯಾಕ ಹುಳದ್ ಇಲ್ಲ, ಹುಳದ್ ಕಾಟನ ಬಾಳ ಇಲ್ಲ ಅದಕ್ಕ. ಹೌದ್ರಾ? ಹುಳದ್ ಕಾಟನ ಇಲ್ಲ ನೋಡ್ರಿ. ಒಂದ್ರ ನೀವ್ ಯಾವ್ಯಾವ ಕಂಪ್ನಿ ಬೀಜ ಹಾಕಿದ್ರಿ ಈ ವರ್ಷ? DKC ರಾಶಿ ಕುಡಿ ಹಾಕಿ. ಹೌದ್ರಾ? DKC ಎಷ್ಟ್ ಎಕರೆ ಹಾಕಿದ್ರಿ? DKCನೂ ಒಂದ್ 5 ಎಕರೆ ಐತ್ರಿ. ಈಗ ರಾಶಿ ಎಷ್ಟ್ ಎಕರೆ ಹಾಕಿದ್ರಿ? ಒಂದ್ 4 ಪ್ಯಾಕೆಟ್ 2 ಎಕರೆಕ್ ಹಾಕ್ಯಾವ್ರಿ. ಹೌದ್ರಾ? ಎರಡಕ್ಕೂ ಮೇಂಟೆನೆನ್ಸ್ ಹಿಂಗ ಸೇವ ಮಾಡಿದ್ರಿ? ಸೇಮ್ ರೀ, ಒಂದ ಹೊಲ ಒಂದ ಕ್ಷೇತ್ರ. ಹೌದ್ರಾ? ಅದೊಂದೇನಿ ನೋಡಣ್ರಿ ಹಂಗಂದ್ರ. ಆಯ್ತು ಬರ್ರಿ. ಈಗ ಹಂಗಂದ್ರ ಇದು DKC ರೀ. DKC ರೀ. DKC ನಂಬರ್ ಯಾವ್ದ್ರಿ ಇದು? ಇದು 93 33 91 33. ಹ್ಞೂ. ಅಡ್ಡಿಲ್ ಬಿಡ್ರಿ, ಹಂಗಂದ್ರ ಇದು ಚೆನ್ನಾಗೈತಿ. ಚೆನ್ನಾಗೈತ್ರಿ. ಇದೊಂದು ತಿನ್ನಿ ಸುಲ್ತೀರಿ ಹಂಗಂದ್ರ ನೋಡೋಣ. ಆಯ್ತು. 15 ಡಬಲ್ 3 ಅಲ್ಲ ಇದು? ಇದ್ರಿ ಇದು ರಾಶಿ ರೀ. 34 16. ಇದು 34 ನೀವು ಹಿಡ್ಕೊಂಡಿರೋದು 34 14. ಅದು DKC 913. ಅಡ್ಡಿಲ್ ಬಿಡ್ರಿ, ಎರಡು ಚೆನ್ನಾಗದಾವ. ತಿನ್ನಿ ಹಂಗಂದ್ರ. ಚಲೋ ಐತ್ರಿ. ಆದ್ರ ಮಳಿ ಆತು ಸ್ವಲ್ಪ. ಹಂಗಂದ್ರ ಸುಕರ್ ನಾವು ಎಲ್ಲಾ ನಿಮ್ ಹೊಲ ನೋಡಿದ್ವಿ. ಎಲ್ಲಾನು ಒಂದ ಲೆವೆಲ್ಗೆ ಬಾರಿ ಚೆನ್ನಾಗೈತ್ರಿ. ಹೌದ್ರಿ. ಈ ಕಡೆ ಇದನ್ನ DKC ಹಾಕಿದ್ರಿ, ಈ ಕಡೆ ರಾಶಿ ಕಂಪ್ನಿದ ಹಾಕಿದ್ರಿ. ಅಡ್ಡಿಲ್ ಬಿಡ್ರಿ, ನಿಮ್ ಗೊಂಜಾಳ ಎಲ್ಲಾ ಕಡೆನು ಒಂದ ಸಮ ಚೆನ್ನಾಗಿ ಬೆಳ್ದೈತಿ. ಎರಡು ಒಂದ ಕ್ಷೇತ್ರದಾಗ ಹಾಕಿವಿ. ಎರಡಕ್ಕೂ ಒಂದ ಮೇಂಟೆನೆನ್ಸ್. ಎರಡು ಟೈಮಿಂಗು ಒಂದ ಬಿತ್ತಿದ್ದು. ಹೌದಾ? ಓಕೆ ರೀ.